ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಲಿಂಗಣ್ಣ, ಏನೋ ವಟಾರದ ಹೆಂಗಸರು ಏನೇನೋ ಮಾತಾಡ್ತಿದಾರಲ್ಲೋ. ಅಂಕಲ್, ನಿಮ್ಗೊಂದು ವಿಷಯ ಗೊತ್ತಾ? ಏನೋ? ನಮ್ಮ ವಟಾರದಲ್ಲಿ ರಾತ್ರಿ ಕಾರ್ಯಾಚರಣೆ ಸ್ಟಾರ್ಟ್ ಆಗಿದೆಯಂತೆ. ಅನುಮಾನಾಸ್ಪದ ಸಂಗತಿಗಳು ನಡೀತಿದೆಯಂತೆ. ನೀನು ಒಟ್ಟಾರದಲ್ಲಿ ಒಂದು ಸಣ್ಣ ವಿಷಯ ಸಿಕ್ಬಿಟ್ರೆ ಅದಕ್ಕೆ ಉಪ್ಪು ಖಾರ ಹುಳಿ ಎಲ್ಲ ಬೆರೆಸ್ಕೊಂಡು ಹಾಕೊಂಡು ಚಪ್ಪರಿಸ್ಬಿಡ್ತೀಯ. ಹಿಂಗ್ ಬೇರೆ ಮಾಡಕ್ ಕೆಲಸ ಇಲ್ವೇನೋ? ಅಂಗಡಿಲಿ ಕೆಲಸ ನೋಡೋಕಲ್ಲಿ. ಅಲ್ಲ, ಇದು ಒಳ್ಳೆ ಕಥೆ ಆಯ್ತಲ್ಲ. ಇದು ಯಾವ್ದು ನಾನ್ ಕತೆ ಕಟ್ಟಿ ಹೇಳ್ತಾ ಇರೋದಲ್ಲ. ಮತ್ತೆ ವಟಾರದಲ್ಲಿ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ ಇದು. ಈಗ ನೀವು ನನ್ನ ಬಾಯನ್ನ ಮುಚ್ಚಿಸ್ತೀರಾ, ವಟಾರದ ಬಾಯೆಲ್ಲ ಮುಚ್ಚಿಸಕ್ ಆಗೋದ ನಿಮ್ ಕೈಲಿ? ನೋಡೋ, ನೀನ್ ಇನ್ನೊಂದ್ಸತಿ ಈ ತರ ಏನಾದ್ರು ಗೌತಮ್ ಬಗ್ಗೆ ಏನೋ ವಿಚಾರ ಮಾತಾಡಿದ್ರೆ ನನ್ನ ಕೈ ತಡ್ಕೊಳಕ್ಕಾಗಲ್ಲ. ನನ್ನ ಕೈ ಉಗಿಸ್ಕೋತೀಯ ಚೆನ್ನಾಗಿ ನೀನು. ಸುಮ್ಮನಿರಿ ಅಂಕಲ್, ನೀವು ವಿಷಯ ಗೊತ್ತಿಲ್ಲ ಅವ್ರ ಪರ ನೀವು ಮಾತಾಡ್ಬೇಡಿ. ನಾನು ಆವತ್ತೇ ಹೇಳಿಲ್ವಾ ಅವರಿಬ್ಬರಿಗೂ ಮುಂಚೆನೆ ಪರಿಚಯ ಇದೆ, ಸಲಿಗೆ ಇದೆ ಅಂತ. ಗೌತಮ್ ಸರ್ ಈ ಸಂಬಂಧದ ಬಗ್ಗೆ ಕೇಳಿದಾಗ ಅವತ್ತೇ ಹೇಳಿರ್ತಾನೆ ಅವರು ಅರ್ಧ ಸತ್ಯ ಅಂತ. ನೋಡಿ, ಇದನ್ನ ಲಿಂಕ್ ಮಾಡಿದ್ರೆ ಗೊತ್ತಾಗುತ್ತೆ ಏನು ಅಂತ. ಆದ್ರೂ ಇಲ್ಲಿ ಏನೋ ನಡೀತಾ ಇದೆ ಅಂಕಲ್, ಏನು ಅಂತ ಗೊತ್ತಾಗ್ತಿಲ್ಲ. ನಿಮ್ಗೆ ಹೇಳಿದ್ರೆ ನಿಮ್ಗೆ ಅರ್ಥವೇ ಆಗಲ್ಲ. ನಾನು ಏನು ಮಾಡ್ಲಿ? ಏ ಮಾಲಾ, ಬರೀ ಇಲ್ಲಿ ನೋಡಲ್ಲಿ. ಈಗೇನು ಹೇಳ್ತೀರಾ? ಏನೇನೋ ಕಲ್ಪನೆ ಮಾಡ್ಕೊಂಡು ಹೇಳ್ದೆ ಅಂತ ಹೇಳ್ದಲ್ಲ, ಈಗೇನ್ ಹೇಳ್ತೀಯಾ? ಯಾರನ್ನ ನಂಬೋದೋ ಬಿಡೋದೋ ಒಂದು ಗೊತ್ತಿಲ್ಲ. ಸರ್ ಸಾರಿ, ಇವತ್ತೊಂದಿನ ಬರೋಕ್ಕಾಗಲ್ಲ, ಫ್ಯಾಮಿಲಿ ಎಮರ್ಜೆನ್ಸಿ ಇದೆ. ಹಾಂ ಸರ್, ನಾನು ಶೈಲಜಾ ಮ್ಯಾಮಿಗೆ ಹೇಳಿದ್ದೀನಿ, ಅವ್ರು ಸಬ್ಸ್ಟಿಟ್ಯೂಟ್ ಮಾಡ್ತಾರೆ. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು. ಬನ್ನಿ, ನೀವು ಹಾಲು ಕುಡಿತಾ ಇರಿ, ನಾನು ಅಷ್ಟರಲ್ಲಿ ಸ್ಕೂಲಿಗೆ ರೆಡಿ ಮಾಡಿಸ್ತೀನಿ. ಮಮ್ಮಿ ನೀವು? ನಾನು ಬರ್ತಿಲ್ಲ ಕಂದ ಇವತ್ತು. ಮಮ್ಮಿ ನಾವೇ ಹೆಂಗ್ ಹೋಗೋದು? ಆಟೋ ಬುಕ್ ಮಾಡ್ತೀನಿ, ಆಟೋಲ್ಲಿ ಹೋಗುವಂತೆ. ಓಕೆ ಮಮ್ಮಿ. ಬರ್ರಿ. ಅಕ್ರೆ, ಕಷಾಯ ಮಾಡ್ತಾ ಇದ್ದೀರಾ? ನಾವು ಕಷಾಯ ಕುಡಿಯಲ್ಲ ಅಲ್ವಾ, ಕಾಫಿ ತಾನೇ ಕುಡಿಯೋದು. ಹುಷಾರಿಲ್ಲದೆ ಇರೋದು ಗೌತಮ್ ಅವ್ರಿಗೆ, ನಿನಗಲ್ಲ, ಅವ್ರಿಗೋಸ್ಕರ ಮಾಡ್ತಿದ್ದೆ. ಓ, ಭಾವಂಗೋಸ್ಕರ ಮಾಡ್ತಾ ಇದ್ದೀರಾ ಅಂತ ಅನ್ನಿ. ಒಳ್ಳೇದೇ. ಆದ್ರೆ ನನಗೊಂದು ಕೇಳೋಕಿತ್ತು, ಭಾವೇನಾದ್ರೂ ಈ ಮನೆಗೆ ಶಿಫ್ಟ್ ಆಗ್ತಾ ಇದ್ದೀರಾ, ಇಲ್ಲ ನಾವೇನಾದ್ರೂ ಆ ಮನೆಗೆ ಶಿಫ್ಟ್ ಆಗ್ತಾ ಇದೀವಾ? ಅಂದ್ರೆ ಈ ಮರ್ಜಾಗೋ ಪ್ರೋಗ್ರಾಮ್ ಏನಾದ್ರು ಸದ್ಯದಲ್ಲೇ ಇದೆಯಾ, ಅಥವಾ ಈ ಸಂಬಂಧ ಏನಾದ್ರು ಸುಧಾರಿಸುತ್ತಾ, ಅಥವಾ ಇದ್ರ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರ ಅಂತ ಕೇಳಕ್ಕೆ ಬಂದೆ. ಎಷ್ಟು ಮಾತಾಡ್ತೀಯ ಮಲ್ಲಿ ನೀನು, ಯಾವುದಕ್ಕೂ ತಲೆ ಬುರುಡ ಇರಲ್ಲ. ಒಂದು ಕೇಳಿ ಹೇಳ್ಬಿಡ್ತೀಯ. ತಮಾಷೆ ಮಾಡೋ ಸಮಯನ ಇದು? ಆಯ್ತು ಬಿಡಿ, ಅದಕ್ಕೆ ಯಾಕೆ ಇಷ್ಟು ರೈಸ್ ಆಗ್ತೀರಾ? ಅದಿರ್ಲಿ, ಈ ಕಷಾಯ ಸ್ವೀಟ್ ಆಗಿರತ್ತಾ ಘಾಟ್ ಆಗಿರತ್ತಾ? ಘಾಟ್ ಆಗಿರುತ್ತೆ. ಅದನ್ನ ಘಾಟ್ ಆಗಿ ಹೇಳ್ತಾ ಇದೀರಾ, ಸ್ವೀಟ್ ಆಗಿ ಹೇಳಿ. ಆದ್ರೆ ಅಕ್ಕರೆ, ಡಾಕ್ಟರ್ ಆಲ್ರೆಡಿ ಅವರಿಗೆ ಮೆಡಿಸಿನ್ಸ್ ಕೊಟ್ಟಿದ್ದಾರೆ. ಈ ಮನೆ ಮದ್ದು ಎಲ್ಲ ವರ್ಕ್ ಆಗತ್ತಾ? ಅವ್ರು ಮುಂಚಿನ ಮೆಡಿಸಿನ್ಸ್ ತಾನೇ ತಗೊಂಡಿದ್ದು. ಹಾ, ಅವ್ರ ಮೆಡಿಸಿನ್ ಚಟ ಬಿಡ್ಸಕ್ಕಂತಾನೆ ನಾನು ಮುಂಚೆನೇ ಈ ಕಷಾಯ ಮಾಡ್ಕೊಡ್ತಿದ್ದೆ. ಓ, ನಿಮ್ಗೆ ಹಳದೆಲ್ಲ ನೆನಪಿದೆ ಅಂತ ಅನ್ನಿ. ಅಂದ್ರೆ ನಿಮಗೆ ನೆನಪಿದೆ ಅಂತ ನನಗೆ ಹೇಳಿದ್ದೀರಾ, ಆದ್ರೂ ಕೇಳ್ತಾ ಇದ್ದೀನಿ. ಈ ಲವ್ ಸ್ಟೋರಿ ಒಂದು ತುಂಬಾ ಚೆನ್ನಾಗಿದೆ. ಹಾ, ಕಷಾಯದ ಬಗ್ಗೆ ಮಾತಾಡಿದೆ. ರೆಸಿಪಿ ನಿಮಗೆ ಇನ್ನೂ ನೆನಪಿದೆ ಅಲ್ವಾ? ನಿನ್ ಬಾಯಿಗೆ ಸ್ವಲ್ಪ ರೆಸ್ಟ್ ಕೊಟ್ಟು ನಿನ್ ಕೈ ಕೆಲಸ ಕೊಡು. ಮಕ್ಕಳಿಗೆ ತಿಂಡಿ ರೆಡಿ ಮಾಡಬೇಕು, ತರಕಾರಿ ಹಚ್ಚು. ಬಾವನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡು ನಾಟಕ ಮಾಡ್ತಾರೆ, ಕಷಾಯ ಮಾಡಿ ಕೊಡ್ತಾರಂತೆ, ರಾತ್ರಿ ಎಲ್ಲ ಇರ್ತಾರಂತೆ. ಆದ್ರೂ ಏನು ಮಾಡಲ್ಲ. ಏನ್ ಮಾಡ್ತಿದ್ಯಾ? ತರಕಾರಿ ಕಟ್ ಮಾಡ್ತಾ ಇದ್ದೀನಿ. ಚಾಕು ಇದ್ದೆ. ನೀನು ದಯವಿಟ್ಟು ಏನು ಮಾಡ್ಬೇಡ, ನೀನು ಹೋಗಿ ನಾನು ಮಾಡ್ಕೋತೆ. ಹೋಗಿ.